ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಹೇಮಾಗೆ ನೋಟಿಸ್ ಕೊಟ್ಟಿದ್ದು ಸಿಸಿಬಿ ಅಧಿಕಾರಿಗಳ ಕಚೇರಿಗೆ. ಈಗ ವಿವಿಐಪಿಗಳಿಂದ ಫೋನ್ಗಳ ಮೇಲೆ ಫೋನ್ಗಳು ಬರ್ತಾ ಇದೆ. ಕಾರಣ ವಿವಿಐಪಿಗಳು ಈಗ ಸಿಸಿಬಿ ಅಧಿಕಾರಿಗಳಿಗೆ ಸಲಹೆಯನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಡ್ರಗ್ಸ್ ಸೇವಿಸಿದ್ದು ತಪ್ಪು, ಅದಕ್ಕಾಗಿ ದಂಡ ವಿಧಿಸಿ ಕೇಸನ್ನ ಕ್ಲೋಸ್ ಮಾಡಿ ಅಂತ ಸಿಸಿಬಿ ಅಧಿಕಾರಿಗಳು ವಿವಿಐಪಿಗಳು ಹೇಳುವಂತೆ ಕೇಳಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಲಹೆಯನ್ನ ಕೊಡ್ತಾ ಇದ್ದಾರಂತೆ. ಅವರು ಸಲಹೆ ಕೊಡ್ತಾ ಇದ್ದಾರೋ, ಆರ್ಡರ್ ಮಾಡ್ತಾ ಇದ್ದಾರೋ, ಒತ್ತಡ ಹೇರ್ತಾ ಇದ್ದಾರೋ ಸಿಸಿಬಿ ಅಧಿಕಾರಿಗಳಿಗೆ ಗೊತ್ತು. ನಟಿ ಹೇಮಾ ವಿರುದ್ಧ ನೋಟಿಸ್ ಜಾರಿಯಾದ ಬೆನ್ನಲ್ಲೇ ಈಗ ಸಿಸಿಬಿ ಅಧಿಕಾರಿಗಳಿಗೆ ಈ ರೀತಿ ವಿವಿಐಪಿಗಳಿಂದ, ಪ್ರಭಾವಿ ರಾಜಕಾರಣಿಗಳು ವಿವಿಐಪಿಗಳಿಂದ ಸಿಸಿಬಿ ಕಚೇರಿಗೆ ಫೋನ್ಗಳ ಮೇಲೆ ಫೋನ್ ಬರ್ತಾ ಇರೋದು. ಡ್ರಗ್ಸ್ ಸೇವಿಸಿದ್ದಕ್ಕೆ ದಂಡ ವಿಧಿಸಿ ಕೇಸನ್ನ ಕೈ ಬಿಡೋದಕ್ಕೆ ಸಲಹೆಯನ್ನ ನೀಡ್ತಾ ಇದ್ದಾರಂತೆ. ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಹೇಮಾಗೆ ನೋಟಿಸ್ ಕೊಟ್ಟಿದ್ದು ಸಿಸಿಬಿ ಅಧಿಕಾರಿಗಳ ಕಚೇರಿಗೆ. ಈಗ ವಿವಿಐಪಿಗಳಿಂದ ಫೋನ್ಗಳ ಮೇಲೆ ಫೋನ್ಗಳು ಬರ್ತಾ ಇದೆ. ಕಾರಣ ವಿವಿಐಪಿಗಳು ಈಗ ಸಿಸಿಬಿ ಅಧಿಕಾರಿಗಳಿಗೆ ಸಲಹೆಯನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಡ್ರಗ್ಸ್ ಸೇವಿಸಿದ್ದು ತಪ್ಪು, ಅದಕ್ಕಾಗಿ ದಂಡ ವಿಧಿಸಿ ಕೇಸನ್ನ ಕ್ಲೋಸ್ ಮಾಡಿ ಅಂತ ಸಿಸಿಬಿ ಅಧಿಕಾರಿಗಳು ವಿವಿಐಪಿಗಳು ಹೇಳುವಂತೆ ಕೇಳಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಲಹೆಯನ್ನ ಕೊಡ್ತಾ ಇದ್ದಾರಂತೆ. ಅವರು ಸಲಹೆ ಕೊಡ್ತಾ ಇದ್ದಾರೋ, ಆರ್ಡರ್ ಮಾಡ್ತಾ ಇದ್ದಾರೋ, ಒತ್ತಡ ಹೇರ್ತಾ ಇದ್ದಾರೋ ಸಿಸಿಬಿ ಅಧಿಕಾರಿಗಳಿಗೆ ಗೊತ್ತು. ನಟಿ ಹೇಮಾ ವಿರುದ್ಧ ನೋಟಿಸ್ ಜಾರಿಯಾದ ಬೆನ್ನಲ್ಲೇ ಈಗ ಸಿಸಿಬಿ ಅಧಿಕಾರಿಗಳಿಗೆ ಈ ರೀತಿ ವಿವಿಐಪಿಗಳಿಂದ, ಪ್ರಭಾವಿ ರಾಜಕಾರಣಿಗಳು ವಿವಿಐಪಿಗಳಿಂದ ಸಿಸಿಬಿ ಕಚೇರಿಗೆ ಫೋನ್ಗಳ ಮೇಲೆ ಫೋನ್ ಬರ್ತಾ ಇರೋದು. ಡ್ರಗ್ಸ್ ಸೇವಿಸಿದ್ದಕ್ಕೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದಂಡ ವಿಧಿಸಿ ಕೇಸನ್ನ ಕೈ ಬಿಡೋದಕ್ಕೆ ಸಲಹೆಯನ್ನ ನೀಡ್ತಾ ಇದ್ದಾರಂತೆ. ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಹೇಮಾಗೆ ನೋಟಿಸ್ ಕೊಟ್ಟಿದ್ದು ಸಿಸಿಬಿ ಅಧಿಕಾರಿಗಳ ಕಚೇರಿಗೆ. ಈಗ ವಿವಿಐಪಿಗಳಿಂದ ಫೋನ್ಗಳ ಮೇಲೆ ಫೋನ್ಗಳು ಬರ್ತಾ ಇದೆ. ಕಾರಣ ವಿವಿಐಪಿಗಳು ಈಗ ಸಿಸಿಬಿ ಅಧಿಕಾರಿಗಳಿಗೆ ಸಲಹೆಯನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಡ್ರಗ್ಸ್ ಸೇವಿಸಿದ್ದು ತಪ್ಪು, ಅದಕ್ಕಾಗಿ ದಂಡ ವಿಧಿಸಿ ಕೇಸನ್ನ ಕ್ಲೋಸ್ ಮಾಡಿ ಅಂತ ಸಿಸಿಬಿ ಅಧಿಕಾರಿಗಳು ವಿವಿಐಪಿಗಳು ಹೇಳುವಂತೆ ಕೇಳಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಲಹೆಯನ್ನ ಕೊಡ್ತಾ ಇದ್ದಾರಂತೆ. ಅವರು ಸಲಹೆ ಕೊಡ್ತಾ ಇದ್ದಾರೋ, ಆರ್ಡರ್ ಮಾಡ್ತಾ ಇದ್ದಾರೋ, ಒತ್ತಡ ಹೇರ್ತಾ ಇದ್ದಾರೋ ಸಿಸಿಬಿ ಅಧಿಕಾರಿಗಳಿಗೆ ಗೊತ್ತು. ನಟಿ ಹೇಮಾ ವಿರುದ್ಧ ನೋಟಿಸ್ ಜಾರಿಯಾದ ಬೆನ್ನಲ್ಲೇ ಈಗ ಸಿಸಿಬಿ ಅಧಿಕಾರಿಗಳಿಗೆ ಈ ರೀತಿ ವಿವಿಐಪಿಗಳಿಂದ, ಪ್ರಭಾವಿ ರಾಜಕಾರಣಿಗಳು ವಿವಿಐಪಿಗಳಿಂದ ಸಿಸಿಬಿ ಕಚೇರಿಗೆ ಫೋನ್ಗಳ ಮೇಲೆ ಫೋನ್ ಬರ್ತಾ ಇರೋದು. ಡ್ರಗ್ಸ್ ಸೇವಿಸಿದ್ದಕ್ಕೆ ದಂಡ ವಿಧಿಸಿ ಕೇಸನ್ನ ಕೈ ಬಿಡೋದಕ್ಕೆ ಸಲಹೆಯನ್ನ ನೀಡ್ತಾ ಇದ್ದಾರಂತೆ.